ಹೋಬಳಿ ಕೇಂದ್ರ ಪರಶುರಾಂಪುರವನ್ನು ತಾಲೂಕು ಕೇಂದ್ರ ಮಾಡದಿದ್ದರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ಶಾಸಕ ಟಿ ರಘುಮೂರ್ತಿ. ಬರುವ ದಿನಗಳಲ್ಲಿ ಪರಶುರಾಂಪುರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡದಿದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ ಎಂದು ಶಾಸಕ ಟಿ ರಘುಮೂರ್ತಿ ಘೋಷಣೆ ಮಾಡಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಒಕ್ಕಲಿಗರ ಸಮುದಾಯದ ವತಿಯಿಂದ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಅವರು ಮಾತನಾಡಿದರು. ಹೋಬಳಿ ಕೇಂದ್ರ ಪರಶುರಾಮಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿಲ್ಲ ಅಂದರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಪರಶುರಾಂಪುರ ತಾಲೂಕು ಕೇಂದ್ರವನ್ನಾಗಿ ಮಾಡುವ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಎಂದರು. ಹಾಗಾಗಿ ಬಹುಶಃ ಯಾರಾದ್ರೂ ಕಾಯ್ತಾ ಇರ್ಲಿ, ನಾನು ಆಗಿಲ್ಲ ಅಂದ್ರೆ ನಾನು ಬರೋದು ಇಲ್ಲ, ಇಲ್ಲವೂ ಇಲ್ಲ ಚುನಾವಣೆಗೆ. ಆಯ್ತಾ? ಆದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ಯಾವ ಪ್ರದೇಶಕ್ಕೆ ಯಾವುದಕ್ಕೆ ನ್ಯಾಯ ಸಲ್ಲಿಸಬೇಕು ಅದನ್ನ ಕೊಡ್ತಿದ್ದನ್ನ ಯಾವುದೇ ರೀತಿಯಾದ ಬೇರೆ ದೃಷ್ಟಿಗಳು, ಬೇರೆ ಬೇರೆ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಮಾಡಂತ ಕೆಲಸ ನಾನು ಮಾಡ್ತಾರೆ ಅಂತ ನಾನು ಹೇಳಲ್ಲ, ನಾನಂತೂ ಮಾಡೋದಿಲ್ಲ. ಹಾಗಾಗಿ ಅವರ ಒಂದು ಚುನಾವಣೆ ದೃಷ್ಟಿ ಅಷ್ಟೇ ಅಲ್ಲ, ನಮ್ಮ ಚುನಾವಣೆ, ನಮ್ಮ ಕಾಲಾವಧಿ, ನನಗೇನು ಟೈಮ್ ಕೊಟ್ಟಿದ್ದಾರೆ ಅದರಲ್ಲಿ ಏನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ನಾನು ನ್ಯಾಯ ಒದಗಿಸ್ಬೇಕು ಅದನ್ನು ಖಂಡಿತವಾಗಿ ಮಾಡ್ತೀನಿ. ಚಿತ್ರದುರ್ಗ ಆದರೆ ನನಗೆ ಯಾಕಂದ್ರೆ ನಾನು ಒಬ್ಬ ಅದರಲ್ಲಿ, ಆದರೆ ನನ್ನ ಆದ್ಯತೆ ನನ್ನ ಕ್ಷೇತ್ರ ಅಧ್ಯಕ್ಷ ಆಗಿದ್ದೀನಿ, ಕ್ಯಾಬಿನೆಟ್ ಆಗಿರ್ಬೋದು. ಆದರೆ ನನ್ನ ಯಾವತ್ತೂ ದೃಷ್ಟಿ ನನಗೆ ಯಾವುದು ಅವಕಾಶ ಕೊಟ್ಟಿದ್ದಾರೆ, ನನಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ನಾನು ಕೊಟ್ಟಿರ್ತಕ್ಕಂಥ ಚಳ್ಳಕೆರೆ ತಾಲೂಕು, ಆಮೇಲೆ ಜಿಲ್ಲೆನಲ್ಲಿ ಒಂದು ಸ್ಥಾನಮಾನ ಸಿಗ್ಬೋದು, ಜಿಲ್ಲೆ ಸ್ಥಾನಮಾನ ಸಿಕ್ಕಿದಾಗ ಬ್ಯಾನರ್ ಬರುತ್ತಲ್ಲ ಆ ಕೆಲಸ ಅದರೊಳಗೆ ಇವೆಲ್ಲರೂ ಇಲ್ಲಿ ಸೇರಿ ಎಲ್ಲ ಪಕ್ಷಾತೀತವಾಗಿ ಬಂದು ಇವೆಲ್ಲ ಇಲ್ಲಿ